ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಹಾಗೆ ಟಿ ವಿ ಮೂಲಕವಾಗಿ ವಿವಿಧ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಾವೆಲ್ಲರೂ ಈ ದಿನದಲ್ಲಿ ನಮ್ಮ ಕರ್ತನನ್ನು ಹಾಡುತ್ತಾ ಆರಾಧಿಸೋಣ, ಕೊಂಡಾಡೋಣ. ಮಾತ್ರವಲ್ಲ, ಕರ್ತನು ತನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ನಾವು ಹಾಡಿ ಆರಾಧಿಸುವಾಗ, ವಾಕ್ಯಗಳನ್ನು ಕೇಳಿ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಹಾಗಾಗಿ ನಾವು ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ವಿಶೇಷವಾಗಿ ವಾರದ ಪ್ರಥಮ ದಿನದಲ್ಲಿ ನಿನ್ನನ್ನು ಆರಾಧಿಸುವುದಕ್ಕಾಗಿ ನಾವು ಸೇರಿ ಬರುವಂತೆ ಸಹಾಯ ಮಾಡಿದೆ ಅಪ್ಪ. ಸೇರಿ ಬಂದಿರುವಂಥ ಎಲ್ಲರನ್ನ ಅಪ್ಪ ವಿವಿಧ ಮೀಡಿಯಾಗಳ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸಿರೋ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವಾದಿಸು. ಹೌದು ಸ್ವಾಮಿ, ಒಟ್ಟಿಗೆ ನಾವೆಲ್ಲರೂ ಹಾಡಿ ಆರಾಧಿಸುವಂತೆ, ನಿನ್ನ ವಾಕ್ಯಗಳ ಮೂಲಕ ಬಲ ಹೊಂದಿಕೊಳ್ಳುವಂತೆ ನಮಗೆ ನೀನು ಸಹಾಯ ಮಾಡು. ಮಾತ್ರವಲ್ಲ ಕರ್ತನೆ, ಶಾರೀರಿಕವಾಗಿ ಮಾನಸಿಕವಾಗಿ ಹೌದು ಕರ್ತನೆ ವಿವಿಧ ರೀತಿಯಲ್ಲಿ ಕುಗ್ಗಿ ಹೋಗಿರುವಂಥವರಿಗೆ ಈ ದಿನದಲ್ಲಿ ನೀನು ಬಲ ಕೊಡು. ಅವರ ತಲೆ ಎತ್ತಲ್ಪಡುವಂತೆ, ಅವರ ಎಲ್ಲ ಆ ಒಂದು ಕರ್ತನೆ ದೇವ ನಿಂದೆ ಅಪಮಾನ ಲಜ್ಜೆಗಳು ತೊಲಗುವಂತೆ, ಸಂತೋಷದಿಂದ ನಿನ್ನನ್ನು ಆರಾಧಿಸುವಂತೆ ನೀನು ಸಹಾಯ ಮಾಡು. ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುತ್ತಿರುವಂಥ ಆರಾಧನಾ ಕೂಟಗಳನ್ನು ನೀನು ಆಶೀರ್ವಾದ ಮಾಡು. ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ನಾವೆಲ್ಲರೂ ಕರ್ತನನ್ನು ಹಾಡುತ್ತಾ ಆರಾಧಿಸುವಂಥವರಾಗಿರೋಣ. ನಮ್ಮ ಕರ್ತನು ಒಳ್ಳೆಯವನು, ಆತನ ಕೃಪೆ ಎಂದೂ ಇರುವುದು. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು 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 ಇರುವುದು. ಪರಲೋಕ ತೆರೆಯುವ ಸಮಯ, ದೇವ ಮಹಿಮೆಯು ಇಳಿಯುತ್ತಿದೆ. ಪರಲೋಕ ತೆರೆಯುವ ಸಮಯ, ದೇವ ಮಹಿಮೆಯು ಇಳಿಯುತ್ತಿದೆ. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. ಕರ್ತನನ್ನು ಸ್ತುತಿಸಿ ಹಾಡುವಾಗ, ಪರಿಶುದ್ಧ ಸ್ಥಳದಲ್ಲಿ ಕೂಡಿ ಬಂದಾಗ. ಕರ್ತನನ್ನು ಸ್ತುತಿಸಿ ಹಾಡುವಾಗ, ಪರಿಶುದ್ಧ ಸ್ಥಳದಲ್ಲಿ ಕೂಡಿ ಬಂದಾಗ. ಅಭಿಷೇಕದಿಂದ ನನ್ನ ತುಂಬಿಸುವ, ಮಹಿಮೆಯಿಂದ ನನ್ನ ಆವರಿಸುವ. ಅಭಿಷೇಕದಿಂದ ನನ್ನ ತುಂಬಿಸುವ, ಮಹಿಮೆಯಿಂದ ನನ್ನ ಆವರಿಸುವ. ಪರಲೋಕ ತೆರೆಯುವ ಸಮಯ, ದೇವ ಮಹಿಮೆಯು ಇಳಿಯುತ್ತಿದೆ. ಪರಲೋಕ ತೆರೆಯುವ ಸಮಯ, ದೇವ ಮಹಿಮೆ ಇಳಿಯುತ್ತಿದೆ. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. 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 ಅನ್ಯ ಭಾಷೆಯ ನೀಡುವನು, ಅಗ್ನಿ ಅಭಿಷೇಕ ಸುರಿಸುವನು. ಅನ್ಯ ಭಾಷೆಯ ನೀಡುವನು, ಅಗ್ನಿ ಅಭಿಷೇಕ ಸುರಿಸುವನು. ವರಗಳಿಂದ ನನ್ನ ತುಂಬಿಸುವ, ಆಯುಧವಾಗಿ ಮಾಡುವನು. ವರಗಳಿಂದ ನನ್ನ ತುಂಬಿಸುವ, ಆಯುಧವಾಗಿ ಮಾಡುವನು. ಪರಲೋಕ ತೆರೆಯುವ ಸಮಯ, ದೇವ ಮಹಿಮೆಯು ಇಳಿಯುತ್ತಿದೆ. ಪರಲೋಕ ತೆರೆಯುವ ಸಮಯ, ದೇವ ಮಹಿಮೆಯು ಇಳಿಯುತ್ತಿದೆ. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು.
ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. ಕರ್ತನ ಸ್ತುತಿಸಿ ಹಾಡುವಾಗ, ಪರಿಶುದ್ಧ ಸ್ಥಳದಲ್ಲಿ ಕೂಡಿ ಬಂದಾಗ. ಕರ್ತನ ಸ್ತುತಿಸಿ ಹಾಡುವಾಗ, ಪರಿಶುದ್ಧ ಸ್ಥಳದಲ್ಲಿ ಕೂಡಿ ಬಂದಾಗ. ಅಭಿಷೇಕದಿಂದ ನನ್ನ ತುಂಬಿಸುವ, ಮಹಿಮೆಯಿಂದ ನನ್ನ ಆವರಿಸುವ. ಅಭಿಷೇಕದಿಂದ ನನ್ನ ತುಂಬಿಸುವ, ಮಹಿಮೆಯಿಂದ ನನ್ನ ಆವರಿಸುವ. ಪರಲೋಕ ತೆರೆಯುವ ಸಮಯ, ದೇವ ಮಹಿಮೆಯು ಇಳಿಯುತ್ತಿದೆ. ಪರಲೋಕ ತೆರೆಯುವ ಸಮಯ, ದೇವ ಮಹಿಮೆಯು ಇಳಿಯುತ್ತಿದೆ. ಕರ್ತ ಒಳ್ಳೆಯವನು, ಆತನ ಕೃಪೆಯು ಎಂದು ಇರುವುದು. 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 ಹಾಲೆಲೂಯಾ, ಹಾಲೆಲೂಯಾ. ಹೌದು, ನಮ್ಮ ಕರ್ತನು ಒಳ್ಳೆಯವನಾಗಿದ್ದಾನೆ. ದೇವರ ವಾಕ್ಯ ಪ್ರಕಾರ ಹೇಳ್ತಾ ಇದೆ, ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾದದ್ದು. ಹೌದಾ, ಒಳ್ಳೆಯವನಾಗಿರುವ ನಮ್ಮ ಕರ್ತನನ್ನು ತಿರುಗಿ ನಾವು ಆರಾಧಿಸುವಂಥವರಾಗಿರೋಣ. ಹೌದು, ನಮ್ಮ ಕರ್ತನಾಗಿರುವ ಯೇಸು ಸ್ವಾಮಿ, ಆತ ಸತ್ತು ಸಮಾಧಿಯಾಗಿ 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. ಹಾಗಾಗಿ ಆತನನ್ನು ನಾವು ಕೊಂಡಾಡೋಣ. ಆತ ದೇವರಾಜ್ಯವನ್ನು ಸ್ಥಾಪಿಸಿದ್ದಾನೆ. ಇವತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಹೃದಯದಲ್ಲಿ ಆತ ದೇವರ ರಾಜ್ಯವನ್ನು ಸ್ಥಾಪಿಸಿದ್ದಾನೆ. ಸೈತಾನ್ನ ಎಲ್ಲ ಶಕ್ತಿಯನ್ನು ತುಳಿದು ಹಾಕುವುದಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಹಾಡುತ್ತಾ ಕೊಂಡಾಡೋಣ, ಯೇಸುವೆ ನನ್ನಲ್ಲೇ ವಾಸಿಸು, ಇನ್ನು ನಾನಲ್ಲ ನೀನಾಗಿರು ಎಂಬುದಾಗಿ ನಾವು ಹಾಡುತ್ತಾ ಕರ್ತನನ್ನು ಕೊಂಡಾಡುವಂಥವರಾಗಿರೋಣ. ಯೇಸು ರಾಜನಿವ, ಕರ್ತನ ಅಧಿಕಾರ ನಿರೂಪಿಸಲು, ದೇವರಾಜ್ಯ ನಮ್ಮಲ್ಲಿ ಸ್ಥಾಪಿಸಲು, ಸೈತಾನ ಶಕ್ತಿಯ ತುಳಿದಾಕಲು. ಎದ್ದನಲ್ಲ ಯೇಸು ರಾಜನಿವ, ಕರ್ತನ ಅಧಿಕಾರ ನಿರೂಪಿಸಲು, ದೇವರಾಜ್ಯ ನಮ್ಮಲ್ಲಿ ಸ್ಥಾಪಿಸಲು, ಸೈತಾನ ಶಕ್ತಿಯ ತುಳಿದಾಕಲು. ಯೇಸುವೇ ನನ್ನಲ್ಲಿ ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ರಾಜನೇ ಬಂದು ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ಯೇಸುವೇ ನನ್ನಲ್ಲಿ ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ರಾಜನೇ ಬಂದು ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ರೋಗವನ್ನು ನೀಗಿಸಿ ಭೂತಗಳ ಓಡಿಸಿ ಬಂಧನವೆಲ್ಲ ವಿಮೋಚಿಸಲು, ಕುರುಡರು ಕುಂಟರು ಕಿವಿಡರು ಎಲ್ಲ ಸ್ವಂತವಾಗಿ ಪಡೆಯಲು ದೇವರಾಜ್ಯವ. ರೋಗವನ್ನು ನೀಗಿಸಿ ಭೂತಗಳ ಓಡಿಸಿ ಬಂಧನವೆಲ್ಲ ವಿಮೋಚಿಸಲು, ಕುರುಡರು ಕುಂಟರು ಕಿವಿಡರು ಎಲ್ಲ ಸ್ವಂತವಾಗಿ ಪಡೆಯಲು ದೇವರಾಜ್ಯವ. ಯೇಸುವೇ ನನ್ನಲ್ಲೇ ವಾಸಿಸು, ನಾನಲ್ಲ ಎಂದು ನೀನಾಗಿರು. ರಾಜನೇ ಬಂದು ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ಯೇಸುವೇ ನನ್ನಲ್ಲೇ ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ರಾಜನೇ ಬಂದು ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ಭಯವೆಲ್ಲ ಮಾರ್ಪಡಿಸಿ ನಿರಾಶೆ ನೀಗಿಸಿ ಕುಣಿಯುತ್ತ ನಿತ್ಯದಿ ವಾಸಿಸುವ, ಮುಚ್ಚಿರುವ ಎಲ್ಲ ಬಾಗಿಲ ತೆರೆದು ಮೆಸ್ಸಿಯ ರಾಜ ನಮಗಾಗಿ. ಭಯವೆಲ್ಲ ಮಾರ್ಪಡಿಸಿ ನಿರಾಶೆ ನೀಗಿಸಿ ಕುಣಿಯುತ್ತ ನಿತ್ಯದಿ ವಾಸಿಸುವ, ಮುಚ್ಚಿರುವ ಎಲ್ಲ ಬಾಗಿಲ ತೆರೆದು ಮೆಸ್ಸಿಯ ರಾಜ ನಮಗಾಗಿ. ಯೇಸುವೇ ನನ್ನಲ್ಲೇ ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ರಾಜನೇ ಬಂದು ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ಯೇಸುವೇ ನನ್ನಲ್ಲೇ ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು.
ರಾಜನೇ ಬಂದು ವಾಸಿಸುನಿ ಎಂದು ನಾನಲ್ಲ ಎಂದು ನೀನಾಗಿರು. ಭಯವೆಲ್ಲ ಮಾರ್ಪಡಿಸಿ ನಿರಾಶೆ ನೀಗಿಸಿ ಕುಣಿಯುತ್ತ ನಿತ್ಯ ವಾಸಿಸುವ ಮುಚ್ಚಿರುವ ಎಲ್ಲ ಬಾಗಿಲ ತೆರೆದು ಮೆಸ್ಸಿಯ ರಾಜ ನಮಗಾಗಿ. ಭಯವೆಲ್ಲ ಮಾರ್ಪಡಿಸಿ ನಿರಾಶೆ ನೀಗಿಸಿ ಕುಣಿಯುತ್ತ ನಿತ್ಯದಿ ವಾಸಿಸುವ ಮುಚ್ಚಿರುವ ಎಲ್ಲ ಬಾಗಿಲ ತೆರೆದು ಮೆಸ್ಸಿಯ ರಾಜ ನಮಗಾಗಿ. ಯೇಸುವೇ ನನ್ನಲ್ಲೇ ವಾಸಿಸು, ಏನು ನಾನಲ್ಲ ಎಂದು ನೀನಾಗಿರು. ರಾಜನೇ ಬಂದು ವಾಸಿಸುನಿ, ಇನ್ನು ನಾನಲ್ಲ ಎಂದು ನೀನಾಗಿರು. ಯೇಸುವೇ ನನ್ನಲ್ಲೇ ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ರಾಜನೇ ಬಂದು ವಾಸಿಸುನಿ, ಇನ್ನು ನಾನಲ್ಲ ಎಂದು ನೀನಾಗಿರು. ಯೇಸುವೇ ನನ್ನಲ್ಲೇ ವಾಸಿಸು, ಇನ್ನು ನಾನಲ್ಲ ಎಂದು ನೀನಾಗಿರು. ರಾಜನೇ ಬಂದು ವಾಸಿಸುನಿ, ಇನ್ನು ನಾನಲ್ಲ ಎಂದು ನೀನಾಗಿರು. ಹಾಲೆಲೂಯಾ. ಹೌದು, ನಮ್ಮ ಕರ್ತನು ಎದ್ದು ಬಂದಿದ್ದಾನೆ, ಜೀವಂತ ದೇವರಾಗಿದ್ದಾನೆ. ಆಮೇನ್. ಆತನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿ ನಮ್ಮ ಕರ್ತನನ್ನು ನಾವು ಆರಾಧಿಸುವಂಥವರಾಗಿರೋಣ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಸಾವಿರ ಸಾವಿರ ಶುಭಗಳನ್ನು ನಮಗೆ ಒದಗಿಸುವಾತನು, ಆಶೀರ್ವಾದಿಸುವಾತನು, ಕರುಣೆ, ಕೃಪೆ, ದಯೆ, ಪ್ರೀತಿಯನ್ನು ನಮ್ಮ ಮೇಲೆ ತೋರಿರುವಂಥ ಕರ್ತನು. ಹೌದು, ಆ ಒಳ್ಳೆಯ ಕರ್ತನನ್ನು ನಾವು ಆರಾಧಿಸುವಂಥವರಾಗಿರೋಣ. ಆತ ಒಳ್ಳೆಯ ಎಬಿನೇಜರ್ ಆಗಿದ್ದಾನೆ. ಆಮೇಲೆ ಆತನನ್ನು ವಂದಿಸಲು, ವರ್ಣಿಸಲು ನಮಗೆ ಮಾತುಗಳು ಸಾಲವು ಪ್ರಿಯರೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಎಬಿನೇಜರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತುಲ್ಲವೇ. ಒಳ್ಳೆಯ ಎಬಿನೇಜರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತುಲ್ಲವೇ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ನ ಕರಗಳನ್ನ ಕಂಡೇ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೇ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ ಕರಗಳನ್ನ ಕಂಡೇ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು, ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಎಬಿನೇಜರಾಗಿ ನನ್ನ ನಡೆಸುತ್ತಲಿರುವೆ.
ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬೇನೆಜರಾಗಿ ನನ್ನ ನಡೆಸುತ್ತಲಿರುವೆ, ವಂದಿಸಲು ಮಾತು ಇಲ್ಲವೇ. ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ನ ಕರಗಳನ್ನ ಕಂಡೇ. ಒಣಗಿದ್ದ ಸಮಯ ಸಾಯದಂತೆ ನನ್ನ ಓರ್ವ ನಿನ್ನ ಕರಗಳನ್ನ ಕಂಡೇ. ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ನ ಕರಗಳನ್ನ ಕಂಡೇ. ಒಣಗಿದ್ದ ಸಮಯ ಸಾಯದಂತೆ ನನ್ನ ಓರ್ವ ನಿನ್ನ ಕರಗಳನ್ನ ಕಂಡೇ. ನನ್ನ ಮಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆ ಪ್ರಿಯ ಕರ್ತನೇ. ನನ್ನ ಮಾರಾದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಎಬೇನೆಜರಾಗಿ ನನ್ನ ನಡೆಸುತ್ತಲಿರುವೆ, ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬೇನೆಜರಾಗಿ ನನ್ನ ನಡೆಸುತ್ತಲಿರುವೆ, ವಂದಿಸಲು ಮಾತು ಇಲ್ಲವೇ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ನ ಕರಗಳನ್ನ ಕಂಡೇ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೇ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿನ್ನ ಕರಗಳನ್ನ ಕಂಡೇ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೇನ ಸಹಾಯ ಮಾಡುವ ಕರಗಳನ್ನ ಕಂಡೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೇ. ಎಲ್ಲ ಇಕ್ಕಟ್ಟಿನಲ್ಲೂ ನಾ ಬೀಳದೆ ಕಾಯುವ ಒಳ್ಳೆ ಪ್ರಿಯ ಕರ್ತನೇ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಎಬೇನೆಜರಾಗಿ ನನ್ನ ನಡೆಸುತ್ತಲಿರುವೆ, ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬೇನೆಜರಾಗಿ ನನ್ನ ನಡೆಸುತ್ತಲಿರುವೆ, ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬೇನೆಜರಾಗಿ ನನ್ನ ನಡೆಸುತ್ತಲಿರುವೆ, ವಂದಿಸಲು ಮಾತು ಇಲ್ಲವೇ.
ಹಾಲೆಲೂಯ, ಹಾಲೆಲೂಯ. ನಮ್ಮ ಕರ್ತನು ಒಳ್ಳೆಯ ಎಬೇನೆಜರ್, ನಮಗೆ ಇದುವರೆಗೆ ಸಹಾಯ ಮಾಡಿದಾತನು, ಇನ್ನು ಮುಂದೆ ಕೂಡ ಸಹಾಯ ಮಾಡುವಾತನು. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ತನ್ನ ಕರಗಳಿಂದ ನಮ್ಮನ್ನು ನಡೆಸುವಾತನು. ಎಲ್ಲ ಅಗತ್ಯಗಳ ಸಮಯದಲ್ಲಿ ಎಲ್ಲ ಅಗತ್ಯತೆಗಳನ್ನು ಅದ್ಭುತವಾಗಿ ಪೂರೈಸುವಾತನು. ಮರಣದ ಹಾದಿ ಬಂದರೂ ಕೂಡ ಅಲ್ಲಿ ನಮ್ಮನ್ನು ಕಾಪಾಡುವಾತನು. ತೀರಾ ಒಣಗಿ ಹೋದಂಥ ಸಮಯದಲ್ಲಿ ನಮ್ಮಲ್ಲಿ ಜೀವದ ಕಳೆಯನ್ನು ಉಂಟು ಮಾಡುವಾತನು. ಆಮೇನ್. ಆತನನ್ನು ನಾವು ಆರಾಧಿಸೋಣ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ದೇವರಾಗಿದ್ದಾನೆ. ಆತ ಮಹಾಪರಿಶುದ್ಧನಾಗಿದ್ದಾನೆ. ಕಿರುಬಿಯರು ಸೆರಾಫಿಯರು ಆತನನ್ನು ಹಾಡಿ ಹೊಗಳಿ ಕೊಂಡಾಡುವವರಾಗಿದ್ದಾರೆ. ನಾವೆಲ್ಲರೂ ನಮ್ಮ ಕರ್ತನನ್ನು ಆರಾಧಿಸೋಣ. ಧನ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾನಿ ಪರಿಶುದ್ಧರು. ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾನಿ ಪರಿಶುದ್ಧರು. ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾನಿ ಪರಿಶುದ್ಧರು. ಕೆರೂಬಿಯರು ಸೆರಾಫಿಯರು ಹೊಗಳಿ ಹಾಡುವ ದೇವಾನಿ ಪರಿಶುದ್ಧರು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನು ನೀನೆ, ಪರಿಶುದ್ಧನು, ಪರಿಶುದ್ಧನು ನೀನೆ, ಪರಿಶುದ್ಧನು, ಪರಿಶುದ್ಧನು ನೀನೆ, ಪರಿಶುದ್ಧನು, ಪರಿಶುದ್ಧನು ನೀನೆ, ಪರಿಶುದ್ಧನು. ಯಜ್ಞದ ಕುರಿಮರಿ ಆದವನೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ. ಯಜ್ಞದ ಕುರಿಮರಿ ಆದವನೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥನೇ. ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ. ನನಗಾಗಿ ತಂದೆ ಬಳಿ ಮಧ್ಯಸ್ಥಿಕೆ ವಹಿಸುವ ಮಹಾಯಾಜಕನೇ. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನು ನೀನೆ, ಪರಿಶುದ್ಧನು, ಪರಿಶುದ್ಧನು ನೀನೆ, ಪರಿಶುದ್ಧನು, ಪರಿಶುದ್ಧನು ನೀನೆ, ಪರಿಶುದ್ಧನು, ಪರಿಶುದ್ಧನು ನೀನೆ, ಪರಿಶುದ್ಧನು. ಯುಗ ಯುಗಗಳಲ್ಲಿಯೂ ಜೀವಿಸುವ ಇದ್ದಾತ ಇರುವಾತ ಬರುವಾತನು. ಯುಗ ಯುಗಗಳಲ್ಲಿಯೂ ಜೀವಿಸುವ
ಇದ್ದಾತ ಇರುವಾತ ಬರುವಾತನು. ಐಶ್ವರ್ಯದಲ್ಲಿರಲು ನನಗಾಗಿ ಬಡವನಾಗಿ ಪ್ರಾಣವ ಕೊಟ್ಟಾತನೇ. ಐಶ್ವರ್ಯದಲ್ಲಿರಲು ನನಗಾಗಿ ಬಡವನಾಗಿ ಪ್ರಾಣವ ಕೊಟ್ಟಾತನೇ. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ನನ್ನ ಕಿರೀಟ ಬಿಚ್ಚಿ ನಿನ್ನ ಪಾದದಲ್ಲಿಟ್ಟು ಅಡ್ಡ ಬಿದ್ದು ಹೇಳುವೆ ನೀನೆ ಪರಿಶುದ್ಧನೆಂದು. ಪರಿಶುದ್ಧನು ನೀನೆ ಪರಿಶುದ್ಧನು, ಪರಿಶುದ್ಧನು ನೀನೆ ಪರಿಶುದ್ಧನು, ಪರಿಶುದ್ಧನು ನೀನೆ ಪರಿಶುದ್ಧನು, ಪರಿಶುದ್ಧನು ನೀನೆ ಪರಿಶುದ್ಧನು. ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವ ದೇವಾನಿ ಪರಿಶುದ್ಧನು. ಕೆರೂಬಿಯರು ಸೆರಾಫಿಯರು ಹೊಗಳಿಯಾಡುವ ದೇವಾನಿ ಪರಿಶುದ್ಧನು. ಹಾಲೆಲೂಯ. ನಮ್ಮ ದೇವರ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು. ಕೆರೂಬಿಯರಿಂದ ಸೆರಾಫಿಯರಿಂದ ಆಮೇನ್ ಕೋಟ್ಯಂತರ ದೇವದೂತರಿಂದ ದೇವಭಕ್ತರಿಂದ ಆರಾಧಿಸಲ್ಪಡುತ್ತಿರುವಂಥ ಕರ್ತನು ನಮ್ಮ ಎಲ್ಲ ಕಿರೀಟಗಳನ್ನು ಬಿಚ್ಚಿ ಆತನ ಪಾದಗಳ ಮುಂದೆ ಹಾಕಿಕೊಂಡು ನಮ್ಮನ್ನು ಕರ್ತನ ಮುಂದೆ ಒಪ್ಪಿಸಿಕೊಟ್ಟು ನಾವು ಆರಾಧಿಸೋಣ, ನಾವು ಪ್ರಾರ್ಥಿಸೋಣ. ಹೌದು, ಕರ್ತನು ಈ ಆರಾಧನಾ ಕೂಟವನ್ನು ಆಶೀರ್ವಾದ ಮಾಡಿ ತನ್ನ ವಾಕ್ಯಗಳನ್ನು ದಯಪಾಲಿಸಿ ನಮ್ಮನ್ನು ಅದ್ಭುತವಾಗಿ ನಡೆಸುವುದಕ್ಕಾಗಿ ನಾವು ಪ್ರಾರ್ಥಿಸುವಂಥ ಸಮಯದಲ್ಲಿ ಈ ಹೊತ್ತು ಸ್ಯಾಮ್ಯುಯಲ್ ಪ್ರಾರ್ಥನೆ ಮಾಡುವವರಾಗಿರುತ್ತಾರೆ. ನಮ್ಮನ್ನು ಬಹಳಾಗಿ ಪ್ರೀತಿಸುವ ತಂದೆಯ ದೇವರೇ ಅಪ್ಪ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಪ್ಪ. ಈ ಸಮಯದಲ್ಲಿ ಕೂಡ ಕರ್ತನೆಯನ್ನು ಸ್ತುತಿಸಲು ನಮ್ಮನ್ನು ಸಹಾಯ ಮಾಡಿದೆ, ನಮಗೆ ಸಹಾಯ ಮಾಡಿದೆ ಕರ್ತನೆ ಅಪ್ಪ. ಈ ಸಮಯದಲ್ಲಿ ಕೂಡ ಕರ್ತನೆ ಅಪ್ಪ ದೇವರೇ ಅಪ್ಪ ಸ್ತೋತ್ರ ಕರ್ತನೆ ಅಪ್ಪ, ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಅಪ್ಪ ದೇವರೇ ಅಪ್ಪ ಸ್ತೋತ್ರ ದೇವರಪ್ಪ. ಹೌದು ಕರ್ತನೆ, ನೀನು ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತನು ಕರ್ತನೆ ಅಪ್ಪ. ನಿನ್ನನ್ನು ಸ್ತುತಿಸಲು ಕರ್ತನೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನ ನಾಮ ಮಹಿಮೆ ಪಡಿಸುವಂತೆ ಕೊಟ್ಟು ಒಳ್ಳೆ ದೇವರೇ ಅಪ್ಪ ಸ್ತೋತ್ರ ಅವಕಾಶಕ್ಕಾಗಿ ಸ್ತೋತ್ರ ಅಪ್ಪ. ಮುಂದಿನ ಭಾಗದಲ್ಲೂ ಕೂಡ ಕರ್ತನೆ ದೇವರೇ ಅಪ್ಪ ನಿನ್ನ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡು ಸ್ವಾಮಿ. ನಿನ್ನ ಸೇವಕರನ್ನು ಬಲಪಡಿಸು ಕರ್ತನೆ. ಪ್ರತಿಯೊಬ್ಬರಿಗೂ ಬೇಕಾಗಿರುವ ಆತ್ಮಿಕ ಮನವನ್ನು ನೀನು ದಯಪಾಲಿಸಿರುವುದಕ್ಕಾಗಿ ಸ್ತೋತ್ರ. ನೀನು ದೇವರಪ್ಪ ಹಾಲೆಲ್ಲ ಸರ್ವವನ್ನು ತಿಳಿದವನು ಕರ್ತನೆ. ನೀವು ದೇವರಪ್ಪ ಪ್ರತಿಯೊಬ್ಬರಿಗೂ ಬೇಕಾಗಿರುವ ಪ್ರಕಾರ ದೇವರಪ್ಪ ನಿನ್ನ ದೇವರಪ್ಪ ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೆನ್, ಆಮೆನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವಜನರಿಗೆ ಮತ್ತೊಮ್ಮೆ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲ ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ, ಕೊಂಡಾಡುವಂತೆ ದೇವರು ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥವರಾಗಿರೋಣ. ದೇವರ ಪರಿಶುದ್ಧಾತ್ಮನು ನಮ್ಮ ಸಂಗಡ ಇದ್ದಾನೆ, ನಮ್ಮ ಮಧ್ಯದಲ್ಲಿದ್ದಾನೆ. ದೇವರ ಆತ್ಮನು ನಮ್ಮನ್ನು ಈ ದಿನದಲ್ಲಿ ಬಲಪಡಿಸುವಾತನಾಗಿದ್ದಾನೆ. ನಾವು ದೇವರ ಸಾನ್ನಿಧ್ಯದಲ್ಲಿ ಒಪ್ಪಿಸಿಕೊಟ್ಟು ಈ ದಿನದ ಧ್ಯಾನಕ್ಕಾಗಿ ನಾವು ವಾಕ್ಯವನ್ನು ತೆಗೆದುಕೊಳ್ಳುವಾಗ ನಮ್ಮ ಬೈಬಲ್ ಪುಟಗಳನ್ನು 1 ತಿಮೋಥೆಯ 6ನೇ ಅಧ್ಯಾಯ ಅದರ 12ನೇ ವಾಕ್ಯದ ಕಡೆಗೆ ನಾವು ತಿರುಗಿಸಿಕೊಳ್ಳುವಂಥವರಾಗಿರೋಣ. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಅಪೊಸ್ತಲನಾದಂಥ ಪೌಲನು ತನ್ನ ಶಿಷ್ಯನಾಗಿದ್ದಂಥ, ದೇವರ ಮನುಷ್ಯನಾಗಿದ್ದಂಥ ತಿಮೋಥೆಯನಿಗೆ ಆತ ಪತ್ರಿಕೆಯನ್ನು ಬರೆಯುವಂಥ ಸಮಯದಲ್ಲಿ ಆತ ಹೇಳ್ತಿದ್ದಾನೆ, ಕ್ರಿಸ್ತ ನಂಬಿಕೆಯುಳ್ಳಂಥವರು ಅಥವಾ ಕ್ರಿಸ್ತ ನಂಬಿಕೆಯಲ್ಲಿ ಇರುವಂಥವರು ಮಾಡತಕ್ಕಂಥ ಶ್ರೇಷ್ಠ ಹೋರಾಟವನ್ನು ಮಾಡು ಎಂಬುದಾಗಿ ನಾವು ನೋಡ್ತೇವೆ.
ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥ ಪ್ರತಿಯೊಬ್ಬೊಬ್ಬರು ಒಂದು ರಣರಂಗದಲ್ಲಿ ಇದ್ದೇವೆ, ಅಥವಾ ಒಂದು ಹೋರಾಟ ನಾವು ಮಾಡತಕ್ಕಂಥವರಾಗಿದ್ದೇವೆ, ಅಥವಾ ಹೋರಾಡುವಂಥವರಾಗಿದ್ದೇವೆ, ಒಂದು ಹೋರಾಡುವಂಥ ರಣರಂಗದಲ್ಲಿದ್ದೇವೆ. ನಾವು ನೋಡ್ತೇವೆ, ನಮ್ಮನ್ನು ಸೈನಿಕ ಅಥವಾ ಸೈನ್ಯಕ್ಕೆ ದೇವರು ಸೇರಿಸಿಕೊಂಡಿದ್ದಾರೆ, ಅಥವಾ ಕ್ರಿಸ್ತನ ಸೇನೆಯಲ್ಲಿ ನಾವಿದ್ದೇವೆ, ನಾವು ಸೈನಿಕರಾಗಿದ್ದೇವೆ. ನಾವು ಅದನ್ನು 2 ತಿಮೋಥೆಯ 2ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ನಾವು ಅದನ್ನು 1ನೇ ವಾಕ್ಯದಿಂದಲೇ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ನೀನು ನನ್ನಿಂದ ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸ ಶಕ್ತನಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಇಲ್ಲಿ ನೋಡ್ತೇವೆ, ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಅಂದರೆ ಕ್ರಿಸ್ತ ಯೇಸುವಿನ ಒಳ್ಳೆಯ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಅದರ ಹಿಂದೆ ನಾವು ನೋಡಿದ್ದೇವೆ, ದೇವರ ಕೃಪೆಯಿಂದ ನೀನು ಬಲ ಹೊಂದಿಕೋ. ಅನೇಕ ಸಾಕ್ಷಿಗಳ ಮುಂದೆ ನನ್ನಿಂದ ಏನು ಉಪದೇಶವನ್ನು ಪಡೆದುಕೊಂಡಿದ್ದೀಯೋ ಅದನ್ನು ದೇವರ ವಾಕ್ಯವನ್ನು ಬೋಧಿಸಲು ಶಕ್ತರಾದಂಥವರಿಗೆ ನೀನು ಒಪ್ಪಿಸಿಕೊಡು. ಈ ರೀತಿಯಾಗಿ ಸೇವೆಯ ವಿಷಯಗಳನ್ನು ಕ್ರಮಪಡಿಸುವಂಥ ಸಂದರ್ಭದಲ್ಲಿ ನೋಡಿ, ಅಪೊಸ್ತಲನಾದಂಥ ಪೌಲನು ಸುವಾರ್ತಿಕನಾದಂಥ ತನ್ನ ಶಿಷ್ಯನಾದಂಥ ದೇವರ ಸೇವಕನಾದಂಥ ತಿಮೋತಿಯನಿಗೆ ಸೇವೆಯ ಕೆಲವು ಜವಾಬ್ದಾರಿಕೆಗಳನ್ನು, ಸುವಾರ್ಥ ಸೇವೆಯ ಕೆಲವು ಜವಾಬ್ದಾರಿಕೆಗಳನ್ನು ಒಪ್ಪಿಸಿಕೊಟ್ಟು ಆತ ಹೇಳ್ತಿದ್ದಾನೆ, ಅಲ್ಲಲ್ಲಿ ಇರುವಂಥ ಸಭೆಗಳಲ್ಲಿ ಈ ಸುವಾರ್ತೆಯನ್ನು ಸಾರಲಿಕ್ಕೆ ದೇವರಿಂದ ಕರೆ ಇರುವಂಥ ಬೋಧಿಸಲು ಶಕ್ತರಾದಂಥವರಿಗೆ ಸೇವೆಯನ್ನು ನೀನು ಒಪ್ಪಿಸಿಕೊಡು. ಹಾಗೆ ಹೇಳ್ತಾ ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನು ಅನುಭವಿಸು. ಮತ್ತು 4ನೇ ವಾಕ್ಯದಲ್ಲಿ, ಯುದ್ಧಕ್ಕೆ ಹೋಗುವ ಸೈನಿಕನು ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ. ಇಲ್ಲಿ ನಾವು ನೋಡ್ತೇವೆ, ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರತಿ ಸೈನಿಕನು ಪ್ರಯಾಸ ಪಡ್ತಾನೆ. ಆದರೆ ಆ ಸಂದರ್ಭದಲ್ಲಿ ಲೋಕ ವ್ಯವಹಾರಗಳಲ್ಲಿ ಸಿಕ್ಕಿಕೊಂಡ್ರೆ ಆತ ತನ್ನನ್ನು ಸೈನ್ಯಕ್ಕೆ ಸೇರಿಸಿದವನನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ. ಪೂರ್ಣ ಏಕಾಗ್ರತೆಯಿಂದ ಪ್ರಾಣವನ್ನು ಕೊಡಬೇಕಾಗಿ ಬಂದರೂ ಕೂಡ ಆತ ಏನು ಮಾಡಬೇಕಾಗ್ತದೆ, ಆ ಒಂದು ಸೈನ್ಯಕ್ಕೆ ಸೇರಿಸಿಕೊಂಡಂಥ ಸೇನಾಪತಿ ಇರ್ಬೋದು, ಸರ್ಕಾರ ಇರ್ಬೋದು, ರಾಜ ಇರ್ಬೋದು, ಅವರನ್ನು ಮೆಚ್ಚಿಸೋದಕ್ಕಾಗಿ ಆತ ಹೋರಾಡಬೇಕಾಗ್ತದೆ. ಅವನಿಗೆ ಹೋರಾಟ ಉಂಟು. ಹಾಗೆ ಇಲ್ಲಿ ಈ 1 ತಿಮೋಥೆ 6:12 ನಾವು ನೋಡ್ತೇವೆ, ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ಭಾಳ ದೊಡ್ಡ ಹೋರಾಟ ನಾವು ಮಾಡತಕ್ಕಂಥವರಾಗಿದ್ದೇವೆ. ಸೇವೆ, ಕ್ರಿಸ್ತನ ಸೇವೆಯಲ್ಲಿ ಇರುವಂಥವರು ಅಥವಾ ಕ್ರಿಸ್ತನ ಸೇವೆಯಲ್ಲಿ ಇದುವರೆಗೆ ಬರದೆ ಒಬ್ಬ ವಿಶ್ವಾಸಿಯಾಗಿ, ಒಬ್ಬ ಸಭೆಯ ಸದಸ್ಯನಾಗಿ ಇರುವಂಥ ವ್ಯಕ್ತಿಯಾಗಿದ್ದರೂ ಅವನು ಹೋರಾಟವನ್ನು ಮಾಡದೆ ಅವನು ನಂಬಿಕೆಯಲ್ಲಿ ಉಳಿಯುವುದು ಅಥವಾ ಸೇವೆಯಲ್ಲಿ ಮುಂದುವರಿಯುವುದು ಸಾಧ್ಯವಾಗುವುದಿಲ್ಲ. ಯಾಕಂದರೆ ನಮಗೆ ಕೊಡಲ್ಪಟ್ಟಿರುವಂಥ ನಂಬಿಕೆಗೆ, ನಾವು ಹೊಂದಿಕೊಂಡಿರುವಂಥ ನಂಬಿಕೆಗೆ ಅಥವಾ ನಾವು ಮಾಡುವಂಥ ಸೇವೆಗೆ ಭಾಳ ದೊಡ್ಡ ಹೋರಾಟ ಇರುವಂಥದ್ದನ್ನು ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ದೊಡ್ಡ ಒಂದು ಹೋರಾಟದ ಅಥವಾ ಒಂದು ದೊಡ್ಡ ರಣರಂಗದಲ್ಲಿ ನಾವಿದ್ದೇವೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ. ನೋಡಿ, ಕೆಲವೊಂದು ಹೋರಾಟಗಳ ಬಗ್ಗೆ ಬೈಬಲ್ ಗ್ರಂಥದಲ್ಲಿ ಏನು ವಿವರಣೆ ಇದೆ ಎಂಬುದನ್ನು ನಾವು ನೋಡಿಕೊಳ್ಳುವಂಥ ಸಮಯದಲ್ಲಿ ತುಂಬ ವಿಷಯಗಳಿದ್ದಾವೆ. ಆದರೆ ಎಲ್ಲ ವಿಷಯಗಳಿಗೆ ಹೋಗುವುದಕ್ಕೆ ನಮಗೆ ಸಮಯ ಸಿಗದೆ ಹೋಗ್ತದೆ. ಆದರೆ ಕೆಲವೊಂದು ಅಂಶಗಳನ್ನು ನಾವು ನೋಡಿಕೊಳ್ಳುವಂಥ ಸಮಯದಲ್ಲಿ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ ಅದರ 4ನೇ ವಾಕ್ಯದಲ್ಲಿ ಅಲ್ಲಿ ನೋಡ್ತೇವೆ, ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಇಲ್ಲಿ ನಾವು ನೋಡ್ತೇವೆ, 3ನೇ ವಾಕ್ಯವನ್ನು ಕೂಡ ಸೇರಿಸಿ ಓದಿಕೊಳ್ಳುವಾಗ ನಮಗೆ ಅರ್ಥವಾಗ್ತದೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಇಲ್ಲಿ ನೋಡ್ತೇವೆ,
ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ. ಇಲ್ಲಿ ಈ 12ನೇ ಅಧ್ಯಾಯ ಅದರ 4ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಪತ್ರಿಕೆಯ ಬರಹಗಾರನ ಮೂಲಕವಾಗಿ ಪವಿತ್ರಾತ್ಮ ನಮಗೆ ತಿಳಿಸ್ತಾ ಇದ್ದಾನೆ. ಅದರ 3ನೇ ವಾಕ್ಯವನ್ನು ಕೂಡ ಸೇರಿಸಿ ಓದಿಕೊಳ್ಳುವಾಗ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ, ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನೋಡ್ತೇವೆ, ನಾವು ಮನಗುಂದಿ ಹೋಗತಕ್ಕಂಥ ರೀತಿಯಲ್ಲಿ, ಬೇಸರಗೊಳ್ಳಬಹುದಾದಂಥ ರೀತಿಯಲ್ಲಿ ಅಥವಾ ಬೇಸರಗೊಳ್ಳತಕ್ಕಂಥ ರೀತಿಯಲ್ಲಿ ಅನೇಕ ಪರಿಸ್ಥಿತಿಗಳು ನಮ್ಮ ಸುತ್ತಲೂ ಬರ್ತವೆ ಅಥವಾ ಸೈತಾನ ತರುವಾತನಾಗಿದ್ದಾನೆ. ನೋಡಿ, ಕೆಲವೊಮ್ಮೆ ಸೇವೆಯಲ್ಲೇ ಇರಬಹುದು, ನಂಬಿಕೆಯ ಜೀವಿತದಲ್ಲಿ ಇರಬಹುದು. ನೋಡಿ, ನಾವು ಕರ್ತನಲ್ಲಿ ನಂಬಿಕೆ ಇಟ್ಟು ಬಂದ ನಂತರ ಮನಗುಂದಿ ಹೋಗುವ ಹಾಗೆ ಹತ್ತಿರದಲ್ಲಿ ಇರುವ ಜನರ ಮೂಲಕವಾಗಿ ಇರಬಹುದು, ಕುಟುಂಬದಲ್ಲಿರುವ ಸದಸ್ಯರ ಮೂಲಕವಾಗಿ ಇರಬಹುದು, ನಾವು ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ನಮ್ಮ ಜೊತೆ ಕೆಲಸದವರ ಮೂಲಕವಾಗಿ ಆಗಿದ್ದಿರಬಹುದು, ಅಥವಾ ವಿರೋಧಿಗಳಿಂದ ಇರಬಹುದು. ಅನೇಕ ರೀತಿಯಲ್ಲಿ ನಾವು ಮನಗುಂದಿ ಹೋಗುವ ಹಾಗೆ, ಇಲ್ಲ ಸಾಕಾಯಿತು, ನನ್ನಿಂದ ಇನ್ನೂ ಸಾಧ್ಯವಿಲ್ಲ, ಇನ್ನು ಮುಂದುವರಿಯುವುದಕ್ಕೆ ಸಾಧ್ಯವಿಲ್ಲ, ಮನಗುಂದಿ ಹೋಗುವ ಹಾಗೆ, ಬೇಸರಗೊಳ್ಳುವ ಹಾಗೆ ಅನೇಕ ಪರಿಸ್ಥಿತಿಗಳು ಬರ್ತವೆ. ನಾವು ನೋಡ್ತೇವೆ, ಆ ಶ್ರೇಷ್ಠ ಪ್ರವಾದಿಯಾಗಿದ್ದಂಥ ಏಲಿಯನ ಜೀವಿತದಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿಗಳು ಬಂದಿತ್ತು. ನೋಡಿ, ಏಲಿಯನ ಜೀವಿತದಲ್ಲಿ ಬಂದಂಥ ಪರಿಸ್ಥಿತಿ ಹೇಗಿತ್ತು? ಆತ ಹೇಳ್ತಿದ್ದಾನೆ, ಸಾಕಾಯಿತು ದೇವರೇ, ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು ಎಂಬುದಾಗಿ. ನೋಡಿ, ಅವನು ಹೇಳ್ತಿದ್ದಾನೆ, ಸಾಕಾಯಿತು, ಇನ್ನು ಸಾಕು ದೇವರೇ, ನನ್ನಿಂದ ಆಗಲ್ಲ. ಯಾಕಂದರೆ ನೋಡಿ, ಅವನು ದೊಡ್ಡ ಸೇವೆ ಮಾಡಿದ್ದಾನೆ, ದೊಡ್ಡ ಒಬ್ಬ ಪ್ರವಾದಿ, ದೇವರ ಸನ್ನಿಧಿಯಲ್ಲಿ ನಿಂತುಕೊಂಡು ಸೇವೆ ಮಾಡುವನು ಎಂಬುದಾಗಿ ತನ್ನ ಬಗ್ಗೆ ಸಂತೋಷದಿಂದ ಹೇಳಿಕೊಂಡಿದ್ದಾನೆ, ಧೈರ್ಯವಾಗಿ ಹೇಳಿಕೊಂಡಿದ್ದಾನೆ. ಅವನು ಹೇಳಿದಾಗ ಮಳೆ ನಿಂತೋಯ್ತು ಅಥವಾ ಬರಗಾಲ ಬಂತು. ಅವನು ಹೇಳಿದಾಗ, ಪ್ರಾರ್ಥನೆ ಮಾಡಿದಾಗ ಮಳೆ ತಿರುಗಿ ಬಂತು. ಅವನು ಪ್ರಾರ್ಥನೆ ಮಾಡಿದಾಗ ಪರಲೋಕದಿಂದ ಬೆಂಕಿ ಸುರಿಯಿತು. ಆತ ಪ್ರಾರ್ಥನೆ ಮಾಡಿದಾಗ ದೊಡ್ಡ ಅದ್ಭುತಗಳು ನಡೆದಿದ್ದಾವೆ, ಸತ್ತವರು ಬದುಕಿ ಎದ್ದಿದ್ದಾರೆ. ನೋಡಿ, ಆದರೆ ಒಬ್ಬ ಹೆಂಗಸು, ಅವಳ ಆ ಒಂದು ಬೆದರಿಕೆಯ ಮಾತು ಆತನಿಗೆ ಸಿಕ್ಕಾಗ, ಅಥವಾ ಆತನ ಬಳಿಗೆ ಆ ಬೆದರಿಕೆಯ ಮಾತುಗಳನ್ನು ತೆಗೆದುಕೊಂಡು ಜನ ಬಂದು ಹೇಳಿದಾಗ ಆತ ಓಡಿ ಹೋಗ್ತಿದ್ದಾನೆ. ಆತ ಓಡಿ ಹೋಗಿ ಆತ ಹೇಳಿಕೊಳ್ತಾ ಇದ್ದಾನೆ, ಸಾಕು ದೇವರೇ, ನನ್ನಿಂದ ಆಗಲ್ಲ, ನಾನು ನನ್ನ ಪಿತೃಗಳಿಗಿಂತ ಒಳ್ಳೆಯವನೇನೂ ಅಲ್ಲ, ನನ್ನ ಪ್ರಾಣ ತೆಗೆದುಬಿಡು. ನೋಡಿ, ಆತನಿಗೆ ಎಷ್ಟು ಬೇಸರ ಆಯಿತು. ನೋಡಿ, ಅದಕ್ಕಾಗಿ ಇಲ್ಲಿ ಪವಿತ್ರಾತ್ಮ ಹೇಳುತ್ತಿದ್ದಾನೆ, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಆತ ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ನೋಡಿ, ಯೇಸು ಸ್ವಾಮಿಗೆ ಎಷ್ಟು ವಿರೋಧಗಳಾಯಿತು, ಎಷ್ಟು ಹಿಂಸೆಗಳು ಬಂತು, ಎಷ್ಟು ಉಪದ್ರವಗಳು ಬಂತು, ಎಷ್ಟು ಟೀಕೆ ಮಾತುಗಳು ಬಂತು, ಎಷ್ಟು ಗೇಲಿ ಮಾತುಗಳು, ಅಪಹಾಸ್ಯದ ಮಾತುಗಳನ್ನು ಅವರು ಸಹಿಸಿಕೊಂಡ್ರು. ನೋಡಿ, ನಾವು ನಂಬಿಕೆಗೋಸ್ಕರ ಕೆಲವೊಮ್ಮೆ ಟೀಕೆಗಳನ್ನು, ಟಿಪ್ಪಣಿಗಳನ್ನು ಅಥವಾ ಹಾಸ್ಯ, ಕುಚೋದ್ಯ, ಪರಿಹಾಸ್ಯ, ಅಪಹಾಸ್ಯಗಳನ್ನು ಎಲ್ಲ ನಾವು ಹಾದು ಹೋಗಬೇಕಾಗ್ತದೆ. ವಿರೋಧಗಳು ನೋಡಿ, ಅಲ್ಲಿ ಯೇಸು ಸ್ವಾಮಿಗೆ ಎಷ್ಟೋ ವಿರೋಧಗಳು ಉಂಟಾಯಿತು ಎಂಬುದಾಗಿ, ಎಷ್ಟೋ ವಿರೋಧಗಳು ಯೇಸು ಸ್ವಾಮಿಗೆ ಬಂತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ಈಗ ಪವಿತ್ರಾತ್ಮ ಈ ಪತ್ರಿಕೆ ಬರಹಗಾರನ ಮೂಲಕವಾಗಿ ತಿಳಿಸ್ತಾ ಇದ್ದಾನೆ, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಆತ ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ಹಾಗಾಗಿ ಇಂಥ ಪರಿಸ್ಥಿತಿಗಳು ಬರುವಾಗ, ಇಂಥ ಕಷ್ಟಗಳು ಬರುವಾಗ,
ಇಂಥ ಶೋಧನೆಗಳು ಬರುವಾಗ, ಇಂಥ ಹೋರಾಟಗಳು ಬರುವಾಗ, ಮನಗುಂದಿ ಹೋಗುವಂಥ, ಬೇಸರಗೊಳ್ಳುವಂಥ ಪರಿಸ್ಥಿತಿಗಳು ಬರುವಾಗ ಯೇಸುವನ್ನು ಆಲೋಚಿಸಿರಿ, ಆತನನ್ನು ಧ್ಯಾನಿಸಿರಿ, ಮತ್ತು ಆತನ ಸಾಕ್ಷಿಗಳನ್ನು ನೆನೆಸಿಕೊಳ್ಳಿರಿ ಎಂಬುದಾಗಿ ನೋಡಿ. ಅದನ್ನು 12ನೇ ಅಧ್ಯಾಯ ಇದೇ ಇಬ್ರಿಯ ಪತ್ರಿಕೆ 1ನೇ ವಾಕ್ಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ನೋಡಿ, ಅಲ್ಲಿ ನಾವು ನೋಡ್ತೇವೆ ಇಷ್ಟು ಮಂದಿ ಸಾಕ್ಷಿಗಳು ನಮ್ಮ ಸುತ್ತಮುತ್ತಲು ಮೇಘದೋಪಾದಿಯಲ್ಲಿ ನಿಂತಿದ್ದಾರೆ. ನಮ್ಮ ಸುತ್ತಲೂ ನೋಡಿ, ಅದರ ಹಿಂದಿನ 11ನೇ ಅಧ್ಯಾಯದಲ್ಲಿ ತುಂಬ ಜನ ಸಾಕ್ಷಿಗಳ ಬಗ್ಗೆ ಹೇಳ್ತಾರೆ. ಅದೇನು ಇಡೀ ಲೋಕದಲ್ಲಿ ಇದ್ದಂಥ ದೇವಭಕ್ತರುಗಳ ಪೂರ್ಣ ಪಟ್ಟಿಯಲ್ಲ, ಕೆಲವರನ್ನ ಮಾದರಿಯಾಗಿ ಹೇಳಿದ್ದುಂಟಷ್ಟೆ. ಎಷ್ಟೋ ಜನ ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ನಿಂತಿರುವಾಗ ನಾವೇನು ಮಾಡಬೇಕು? ಹತ್ತಿಕೊಳ್ಳುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನೋಡಿ. ಭಾರ, ವಿವಿಧ ರೀತಿಯ ಭಾರಗಳು, ಚಿಂತಾ ಭಾರಗಳು, ಪಾಪದ ಭಾರಗಳು, ಅಥವಾ ಏನೆಲ್ಲ ಭಾರಗಳು ಇದ್ದಾವೆ ನೋಡಿ. ಪಾಪ ಕೂಡ ಕೆಲವೊಮ್ಮೆ ಭಾರವಾಗಿ ಪರಿಣಮಿಸ್ತದೆ, ಅಥವಾ ಕೆಲವೊಮ್ಮೆ ಅಂತಲ್ಲ, ಅದು ಭಾರವಾಗಿ ಪರಿಣಮಿಸ್ತದೆ, ಖಂಡಿತ ಮುಳುಗಿಸಿಬಿಡ್ತದೆ. ಭಾರ ಜಾಸ್ತಿ ಆದರೆ ಪ್ರತಿಯೊಂದು ದೋಣಿ, ನೌಕೆ ಅಥವಾ ಬೋಟ್, ಹಡಗು ಮುಳುಗಿ ಹೋಗ್ತದೆ. ಭಾರ ಜಾಸ್ತಿ ಆದರೆ ಖಂಡಿತವಾಗಿ ಸಮುದ್ರದಲ್ಲಿ ಮುಳುಗಿ ಹೋಗ್ತದೆ. ಹಾಗಾದರೆ ಮುಳುಗಿ ಹೋಗಬಾರ್ದು ಅಂತೇಳಿದರೆ ಬೇಡದ ಭಾರಗಳನ್ನು ನಾವು ಹೊತ್ತುಕೊಳ್ಳಬಾರ್ದು. ದೇವ್ರಿ ಆ ಭಾರಗಳನ್ನೆಲ್ಲ ಯೇಸು ಸ್ವಾಮಿ ಶಿಲುಬೆ ಮೇಲೆ ಹೊತ್ಕೊಂಡಿದ್ದಾರೆ. ಎಲೆ ಕಷ್ಟಪಡೋರೆ, ಹೊರೆ ಹೊತ್ತವ್ರೆ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಎಲ್ಲ ಹೊರೆಯನ್ನು ನೋಡಿ ಯೇಸು ಸ್ವಾಮಿ ಹೇಳ್ತೀರಿ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ಎಲ್ಲ ಭಾರವನ್ನು ತೆಗೆದಿಟ್ಟು. ಚಿಂತಾಭಾರ, ನಾವು ಹೇಗೆ ಊಟ ಮಾಡ್ತೇವೆ, ಏನು ಊಟ ಮಾಡ್ತೇವೆ, ಏನು ಕುಡಿತೇವೆ, ಏನು ಓದ್ಕೊಳ್ತೇವೆ, ಎಲ್ಲಿ ಮಲಗ್ತೇವೆ, ಇದೆಲ್ಲ ದೇವರು ನಮಗಾಗಿ ಚಿಂತಿಸುವ ಆತನಾಗಿದ್ದಾನೆ. ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ನಮಗಾಗಿ ಚಿಂತಿಸುವುದಕ್ಕೆ ಒಬ್ಬ ದೇವರಿದ್ದಾನೆ. ಹಾಗಾದರೆ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪ ಹತ್ತಿಕೊಳ್ಳುತ್ತದೆ. ಈ ಜಿಗಣೆಗಳು ಹತ್ತಿಕೊಳ್ಳುವ ಹಾಗೆ ಹತ್ತಿಕೊಳ್ಳುವಂಥವುಗಳಾಗಿದ್ದಾವೆ. ಜಿಗಣೆಗಳು ಯಾವ ರೀತಿ ರಕ್ತವನ್ನು ಹೀರಿ ಕುಡಿಯುತ್ತವೆ, ಹಾಗೆ ಇದು ಜೀವಿತವನ್ನೇ ನುಂಗಿ ಹಾಕಿ ಬಿಡುವಂಥದ್ದಾಗಿದೆ. ಎಲ್ಲವನ್ನು ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನಾಗಿರುವ ಯೇಸುವನ್ನೇ ಸ್ಥಿರ ಚಿತ್ತದಿಂದ ನೋಡುತ್ತಾ ಓಡೋಣ ಎಂಬುದಾಗಿ. ಹಾಗೆ ಮುಂದೆ 3ನೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ನಂತರ 4ನೇ ವಾಕ್ಯದಲ್ಲಿ, ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ. ಪಾಪಕ್ಕೆ ವಿರೋಧವಾಗಿ ನಮಗೊಂದು ಹೋರಾಟ ಉಂಟು. ಅದನ್ನೇ ನಾವು ಪ್ರಾರಂಭದಲ್ಲಿ ನಾವು ನೋಡಿದ್ದೆವು. 1 ತಿಮೋಥೆಯ 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡಿದ್ದೆವು. ಅಲ್ಲಿ ಈ ಪ್ರಕಾರವಾಗಿ ನಮಗೆ ಶ್ರೇಷ್ಠ ಹೋರಾಟವನ್ನು ಮಾಡು ಎಂಬುದಾಗಿ, ಒಬ್ಬ ಒಳ್ಳೆಯ ಸೈನಿಕನಾಗಿ, ಕ್ರಿಸ್ತನ ಸೇನೆಯಲ್ಲಿ ಸೈನಿಕನಾಗಿ, ಸೈನ್ಯಕ್ಕೆ ಸೇರಿಸಿಕೊಂಡ ಆತನನ್ನು ಮೆಚ್ಚಿಸುವುದಕ್ಕಾಗಿ ನಾವು ಹೋರಾಡಬೇಕಾಗಿದೆ. ಅದರಲ್ಲಿ ಒಂದು ಇಲ್ಲಿ ನಾವು ನೋಡ್ತೇವೆ, ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ನೋಡಿ. ಪಾಪಕ್ಕೆ ವಿರೋಧವಾಗಿ ನಮ್ಮನ್ನು ಪಾಪಕ್ಕೆ ಪ್ರೇರೇಪಿಸುವಂಥ ಅನೇಕ ಸಂಗತಿಗಳಿದ್ದಾವೆ. ಕಣ್ಣುಗಳ ಮೂಲಕ, ಕಿವಿಗಳ ಮೂಲಕ, ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬದ ಮೂಲಕ, ಲೋಕದ ಜನರಿಂದ ಸ್ಥಾನ ಮಾನ ಪಡೆದುಕೊಳ್ಳುವಂಥ ಒಂದು ಆಶೆ ಅಭಿಲಾಷೆಗಳನ್ನು ಹುಟ್ಟಿಸೋದರ ಮೂಲಕ, ಜನರಿಂದ ಅಂದರೆ ದೇವರಿಂದ ಬರುವ ಮಾನಕ್ಕಿಂತಲೂ ಜನರಿಂದ ಮಾನವನ್ನು ಅಪೇಕ್ಷಿಸುವಂಥ ರೀತಿಯಲ್ಲಿ, ಅಥವಾ ಜನರಿಂದ ಬರುವಂಥ ಮಾನವನ್ನು ಹುಡುಕುವಂಥ ರೀತಿಯಲ್ಲಿ ಪಾಪಕ್ಕೆ ಪ್ರಚೋದಿಸುವಂಥ ಅನೇಕ ಸಂಗತಿಗಳು ಈ ಲೋಕದಲ್ಲಿ ಸೈತಾನ ತರುವುದಕ್ಕೆ ನೋಡುವಾಗ ನಾವು ಹೋರಾಡಬೇಕಾಗಿದೆ. ನೋಡಿ, ಕಾಯಿನನಿಗೆ ದೇವರು ಹೇಳ್ತಾರೆ, ಪಾಪ ಬಾಗಿಲಲ್ಲೇ ಇದೆ, ಅದರ ಆಸೆ ನಿನ್ನ ಮೇಲಿದೆ, ನೀನು ಅದನ್ನು ವಶಪಡಿಸಿಕೊಳ್ಳಬೇಕು ಅಂತ. ನಾವು ಪಾಪವನ್ನು
ಅಧೀನ ಮಾಡಿಕೊಳ್ಳದಿದ್ದರೆ ಪಾಪ ನಮ್ಮನ್ನು ಅಧೀನ ಮಾಡಿಕೊಳ್ಳುತ್ತದೆ ಎಂಬುದಾಗಿ. ನೋಡಿ, ಕೆಲವೊಂದು ವಿಚಾರಗಳು ಬರುವಾಗ ನಾವು ಸಡಿಲವಾಗಿ ಬಿಟ್ಟುಬಿಟ್ರೆ, ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಹೋದರೆ, ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಹೋದರೆ ಇರಲಿ, ಅದೇನು ತೊಂದರೆ ಇಲ್ಲ, ಚಿಕ್ಕ ವಿಷಯ. ನಿಧಾನವಾಗಿ ಅದು ಯಾರು ಆ ರೀತಿಯಾಗಿ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಹೋಗಿದ್ದಾರೆ ಅವರನ್ನು ವಶಪಡಿಸಿಕೊಳ್ಳುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಹೋರಾಟ ಮಾಡುವಂಥವರಾಗಿರಬೇಕು. ಒಂದು, ನಮ್ಮ ಆತ್ಮಿಕ ಜೀವಿತಕ್ಕೆ ವಿರೋಧವಾಗಿ ಬರುವಂಥ ಪಾಪಕ್ಕೆ ವಿರೋಧವಾಗಿ ನಾವು ಹೋರಾಡಬೇಕು. ಎರಡು, ನಮ್ಮ ಕುಟುಂಬ, ನಮ್ಮ ಸಭೆ, ನಮ್ಮ ಪ್ರಾಂತ. ನೋಡಿ, ನಮ್ಮ ಪ್ರಾಂತವನ್ನು ಆಳುವಂಥ ವಿವಿಧ ರೀತಿಯ ಪಾಪದ ಕಾರ್ಯಗಳಿರ್ತವೆ. ನಾವಿರುವಂಥ ಪ್ರಾಂತವನ್ನು ಮದ್ಯಪಾನವಾಗಿರ್ಬೋದು, ಮಾದಕ ವಸ್ತುವಾಗಿರ್ಬೋದು, ವ್ಯಭಿಚಾರವಾಗಿರ್ಬೋದು, ಅತ್ಯಾಚಾರವಾಗಿದ್ದಿರ್ಬೋದು, ಕೊಲೆಯಾಗಿರ್ಬೋದು, ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವಂಥ ಎಲ್ಲ ರೀತಿಯ ಆಚಾರಗಳಾಗಿರ್ಬೋದು, ಅವುಗಳನ್ನು ನಾವು ಪ್ರಾರ್ಥನೆಯ ಮೂಲಕವಾಗಿ ಎದುರಿಸಿ ಸೈತಾನನೊಂದಿಗೆ ಹೋರಾಡುವಂಥವರಾಗಿರಬೇಕು ಎಂಬುದಾಗಿ. ನೋಡಿ, ಕೆಲವೊಮ್ಮೆ ಏನಾಗ್ತದೆ, ಪಾಪಕ್ಕೆ ವಿರೋಧವಾಗಿ ಹೋರಾಡುವಾಗ ಪ್ರಾಣಾಪಾಯಗಳು ಕೂಡ ಸಂಭವಿಸುವಂಥದ್ದಾಗಿರ್ತದೆ. ಪಾಪಕ್ಕೆ ವಿರೋಧವಾಗಿ ಹೋರಾಡುವಾಗ ಹಾಗೆ ಅನೇಕ ಪ್ರವಾದಿಗಳು, ಭಕ್ತರುಗಳು, ಹಳೆಯ ಮತ್ತು ಹೊಸ ಒಡಂಬಡಿಕೆಯ ಕಾಲದ ಭಕ್ತರುಗಳು ಪಾಪಕ್ಕೆ ವಿರೋಧವಾಗಿ ಹೋರಾಡಿ ಪ್ರಾಣಾಪಾಯಕ್ಕೆ ಅವರು ಗುರಿಯಾದರು ಎಂಬುದಾಗಿ. ಹಾಗಾಗಿ ಇಲ್ಲಿ ಪವಿತ್ರಾತ್ಮ ಹೇಳ್ತಿದ್ದಾನೆ, ನೀವಿನ್ನೂ ಬದುಕಿದ್ದೀರಿ, ಜೀವಂತ ಇದ್ದೀರಿ, ನೀವಿನ್ನೂ ಪ್ರಾಣಾಪಾಯಕ್ಕೆ ಗುರಿಯಾದವರಲ್ಲ. ಪ್ರಾಣಾಪಾಯಕ್ಕೆ ನೀವು ಗುರಿಯಾಗಿದ್ದರೆ ಇವತ್ತು ನೀವು ಬದುಕಿರ್ತಿರಲಿಲ್ಲ. ಇವತ್ತು ನೀವು ಬದುಕಿದ್ದೀರಿ ಅಂತ ಹೇಳುವಾಗ ಅದರ ಅರ್ಥ ನೀವಿನ್ನೂ ಪ್ರಾಣಾಪಾಯಕ್ಕೆ ಗುರಿಯಾದವರಲ್ಲ. ಹಾಗಾಗಿ ವಾಕ್ಯ ಹೇಳ್ತಾ ಇದೆ, ನೀವು ಹೋರಾಡಬೇಕು. ನಿಮ್ಮ ಆತ್ಮಿಕ ಜೀವಿತಕ್ಕಾಗಿ, ನಿಮ್ಮ ನಂಬಿಕೆಯ ಜೀವಿತಕ್ಕಾಗಿ, ನಿಮಗೆ ದೇವರು ಕೊಟ್ಟಂಥ ಈ ಶ್ರೇಷ್ಠವಾದ ರಕ್ಷಣೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ನೀವು ಸೈತಾನನ ರಾಜ್ಯದೊಂದಿಗೆ ಹೋರಾಡುವಂಥವರಾಗಿರಬೇಕು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ವಾಕ್ಯವನ್ನು ನೋಡುವಂಥ ಸಮಯದಲ್ಲಿ ಎಫೆಸ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಎಫೆಸ ಪತ್ರಿಕೆ ಅದರ 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ಹಾಗಾದರೆ ನಮಗೆ ಹೋರಾಟ ಉಂಟು. ಹಾಗಾದರೆ ಆ ಹೋರಾಟ ಯಾರ ವಿರುದ್ಧವಾಗಿ, ಯಾರೊಂದಿಗೆ? 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ನಮಗೆ ಹೋರಾಟ ಉಂಟು. ಹಾಗಾದರೆ ನಾವು ಹೋರಾಡುವಂಥದ್ದು ಯಾರ ವಿರುದ್ಧ? ನೋಡಿ, ನಾವು ಈ ಹೋರಾಡುವಂಥದ್ದು ಯಾರ ವಿರುದ್ಧ ಎಂಬುದಾಗಿ ತಿಳಿದುಕೊಳ್ಳದಿದ್ದರೆ ಕೂಡ ಅದೊಂದು ತಪ್ಪಾದ ಫಲಿತಾಂಶವನ್ನು, ಪರಿಣಾಮವನ್ನು ಉಂಟು ಮಾಡುವಂಥದ್ದಾಗಿರ್ತದೆ. ನಮಗೆ ಹೋರಾಟ ಉಂಟು ಗೊತ್ತು, ಆದರೆ ನಾವು ಯಾರ ವಿರುದ್ಧ ಹೋರಾಡಬೇಕು, ಯಾರ ವಿರುದ್ಧ ಹೋರಾಡುವಂಥವರಾಗಿದ್ದೇವೆ, ಯಾರ ವಿರುದ್ಧ ನಮಗೆ ಹೋರಾಟ ಉಂಟು. ನೋಡಿ, ಕಾಯಿನನಿಗೆ ಹೋರಾಟ ಇತ್ತು, ಎಲ್ಲ ಭಕ್ತರಿಗೆ ಹೋರಾಟ ಇದೆ. ಕಾಯಿನ ಕೂಡ ಹೋರಾಟದಲ್ಲೇ ಇದ್ದ. ಅವನು ಸೈತಾನನ ವಿರುದ್ಧ, ಪಾಪದ ವಿರುದ್ಧ ಹೋರಾಡಬೇಕು ಎಂಬುದು ಅವನಿಗೆ ಗೊತ್ತಾಗದೆ ಅವನು ಭಕ್ತನಾಗಿದ್ದ, ಸದ್ಭಕ್ತನಾಗಿದ್ದ, ತನಗಿಂತಲೂ ಒಳ್ಳೆಯವನು, ನೀತಿವಂತನೂ ಆಗಿದ್ದ ಹೆಬೇಲನ ವಿರುದ್ಧ ಹೋರಾಡಲಿಕ್ಕೆ ಹೋಗಿ ಅವನನ್ನು ಸಾಯಿಸಿ ಬಿಡ್ತಾ ಇದ್ದಾನೆ. ಆ ಹೆಬೇಲನಾದರೂ ಯಾರೊಂದಿಗೆ, ಯಾವ ಮನುಷ್ಯನೊಂದಿಗೆ ಹೋರಾಡುವವನಾಗಿರಲಿಲ್ಲ. ಅವನೊಬ್ಬ ಸದ್ಭಕ್ತನಾಗಿದ್ದ. ಆದರೆ ಈ ಕಾಯಿನ ತನ್ನ ಶತ್ರು ಮನುಷ್ಯ ಎಂಬುದಾಗಿ ತಪ್ಪಾಗಿ ತಿಳಿದುಕೊಂಡಿದ್ದಾನೆ. ತನ್ನನ್ನು ಪ್ರೀತಿಸುವಂಥವನನ್ನೇ ಶತ್ರು ಎಂಬುದಾಗಿ ತಿಳಿದುಕೊಂಡಿದ್ದಾನೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಮನುಷ್ಯರು ನಮ್ಮ ವಿರುದ್ಧ ಶತ್ರುಗಳ ಹಾಗೆ ಕಂಡುಬರುವವರಾಗಿರುತ್ತಾರೆ. ನೋಡಿ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಬಿದ್ದಾಗ ಅವ್ರನ್ನ ಶಿಲುಬೆಗೆ ಹಾಕಿದಂಥವರೇ ಕೆಳಗಡೆ ನಿಂತುಕೊಂಡು ಅವ್ರನ್ನ ಗೇಲಿ ಮಾಡ್ತಾ ಇದ್ದಾರೆ, ಅಪಹಾಸ್ಯ ಮಾಡ್ತಾ ಇದ್ದಾರೆ. ಓ, ಬೇರೆಯವ್ರನ್ನೆಲ್ಲ ರಕ್ಷಿಸಿದ, ತನ್ನನ್ನು ರಕ್ಷಿಸಿಕೊಳ್ಳಲಾರ, ಅವನು ತನ್ನನ್ನು ರಕ್ಷಿಸಿಕೊಂಡು ಇಳಿದು ಬಂದರೆ ನಾವು ಅವನಲ್ಲಿ ನಂಬಿಕೆ ಇಟ್ಟೆವು ಅಂತೆಲ್ಲ
ಜೋರಾಗಿ ನಗ್ತಾ ಗೇಲಿ ಮಾಡ್ತಾ ಇದ್ದಾರೆ. ಈ ಸ್ವಾಮಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ತಂದೆ, ಇವ್ರು ಏನು ಮಾಡ್ತಾ ಇದ್ದಾರೆ ಇವ್ರಿಗೆ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸು. ಯೇಸು ಸ್ವಾಮಿಗೆ ನಿಜವಾಗಿ ಗೊತ್ತಿತ್ತು ತನ್ನ ಶತ್ರು ಯಾರು. ಈ ಮನುಷ್ಯರು ತನ್ನ ಶತ್ರುಗಳಲ್ಲ. ಇವರ ಒಳಗಡೆ ಇವರಿಗೆ ದುಷ್ಕೃತ್ಯಗಳಿಗೆ ಪ್ರೇರೇಪಿಸುತ್ತಿರುವಂಥವನು ಸೈತಾನ, ಅವನು ಶತ್ರು ಎಂಬುದು ಯೇಸು ಸ್ವಾಮಿಗೆ ಗೊತ್ತಿತ್ತು. ನೋಡಿ, ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ನಮಗೆ ಹೋರಾಟ ಇದೆ, ಆದರೆ ನಮ್ಮ ಹೋರಾಟ ಮನುಷ್ಯ ಮಾತ್ರದವರ ಸಂಗಡವಲ್ಲ. ಕೆಲವರು ನೆನೆಸ್ತಾರೆ ಅತ್ತೆ ವಿರುದ್ಧ, ಕೆಲವರು ಸೊಸೆ ವಿರುದ್ಧ, ಕೆಲವರು ಅಳಿಯನ ವಿರುದ್ಧ, ಕೆಲವರು ಮಾವನ ವಿರುದ್ಧ, ಇನ್ನು ಕೆಲವರು ನೆರೆ ಹೊರೆಯವರ ವಿರುದ್ಧ, ಕೆಲವರು ಹೆಂಡತಿ, ಕೆಲವರು ಗಂಡನ ವಿರುದ್ಧ, ಕೆಲವರು ಕಂಪನಿಯಲ್ಲಿರುವ ಬಾಸ್ ವಿರುದ್ಧ, ಅಥವಾ ಬೇರೆ ಪಂಗಡಗಳ ವಿರುದ್ಧ. ನೋಡಿ, ನಮಗೆ ಹೋರಾಟ ಮನುಷ್ಯ ಮಾತ್ರದವರ ಸಂಗಡವಲ್ಲ. ನಮ್ಮ ಹೋರಾಟ ಇರುವಂಥದ್ದು, ದೇವರ ಮಕ್ಕಳ ಹೋರಾಟ ಇರುವಂಥದ್ದು, ಹೋರಾಟವಂತೂ ಖಂಡಿತವಾಗಿ ಉಂಟು, ನಿಶ್ಚಯವಾಗಿ ಉಂಟು. ಆದರೆ ಆ ಹೋರಾಟ ಇರುವಂಥದ್ದು ಮನುಷ್ಯರ ಸಂಗಡವಲ್ಲ. ನಮ್ಮನ್ನು ಕೆಲವೊಮ್ಮೆ ಜಾಬಿನಿಂದ ತೆಗೆದುಹಾಕಿದ್ದಿರಬಹುದು, ಅಥವಾ ನಮ್ಮ ಬಿಸ್ನೆಸ್ಸಿಗೆ ಮತ್ತೊಬ್ಬನು ಕಾಂಪಿಟೇಷನ್ ಆಗಿ ಬಿಸ್ನೆಸ್ ಹಾಕಿದ್ದಿರಬಹುದು, ನಮ್ಮ ವಿರುದ್ಧ ಸುಳ್ಳು ಪ್ರಚಾರ ಮಾಡ್ತಿರುವಂಥವರಾಗಿದ್ದಿರಬಹುದು, ನಮಗೆ ಸಿಗತಕ್ಕಂಥ ಆಸ್ತಿಯ ಪಾಲನ್ನು ಸಿಗದ ಹಾಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥವ್ರು ಇರ್ಬೋದು, ಸುಳ್ಳು ಕೇಸುಗಳನ್ನು ಹಾಕಿದ್ದಿರಬಹುದು. ಆದರೆ ನಿಜವಾಗಿ ನಮಗೆ ಹೋರಾಟ ಇರುವುದು ಮನುಷ್ಯರ ಸಂಗಡವಲ್ಲ. ನಾವು ನೋಡ್ತೇವೆ, ನಮಗೆ ಹೋರಾಟ ಯಾರ ಮೇಲೆ? ರಾಜತ್ವಗಳ ಮೇಲೆಯೂ, ಅಧಿಕಾರಗಳ ಮೇಲೆಯೂ, ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಟ ಮಾಡುವಂಥವರಾಗಿದ್ದೇವೆ. ನೋಡಿ, ಇದೆಲ್ಲ ಸೈತಾನನ ವಿವಿಧ ಡಿಪಾರ್ಟ್ಮೆಂಟ್ಗಳು. ಒಂದು ರಾಜತ್ವ ಅಂದರೆ ಸೈತಾನನ ರಾಜ್ಯದಲ್ಲಿ ಅತ್ಯುನ್ನತ ಒಂದು ಸ್ಥಾನದಲ್ಲಿರುವವನು ಲೂಸಿಫರ. ರಾಜತ್ವ, ಅಥವಾ ಇನ್ನು ನಾವು ನೋಡ್ತೇವೆ ಈ ಲೋಕದಲ್ಲಿ ಸೈತಾನನ ರಾಜತ್ವ ನಡೀತಾ ಇದೆ. ಮತ್ತು ಅಧಿಕಾರಗಳ ಮೇಲೆ ವಿವಿಧ ಅಧಿಕಾರಗಳನ್ನು ಅವನು ಈ ಲೋಕದಲ್ಲಿ ನೇಮಿಸಿ ಇಟ್ಟಿದ್ದಾನೆ, ಸೈತಾನನ ಅಧಿಕಾರಗಳು. ಇನ್ನು ಲೋಕಾಧಿಪತಿಗಳ ಮೇಲೆ, ವಿವಿಧ ದೇಶಗಳ ಮೇಲೆ ಅವನು ಅಧಿಪತಿಗಳನ್ನು ನೇಮಿಸಿದ್ದಾನೆ. ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಗವರ್ನರ್, MLA, MP, ರಾಜರು ಇದು ಅಲ್ಲ, ಅವ್ರನ್ನೆಲ್ಲ ದೇವರು ನೇಮಿಸಿದ್ದಾನೆ. ಆದರೆ ಅವರಿಗೆ ಕುಮ್ಮಕ್ಕು ಕೊಡುವಂಥ ದುಷ್ಕಾರ್ಯಗಳಿಗೆ ಅವರಿಗೆ ಪ್ರಚೋದನೆ ಕೊಡುವಂಥವನು ಇದ್ದಾನೆ, ಅವನು ಲೋಕಾಧಿಪತಿ. ನೋಡಿ, ಅವರ ಮೇಲೆ. ಇನ್ನು ನೋಡ್ತೇವೆ ಆಕಾಶ ಮಂಡಲದಲ್ಲಿರುವ ದುರಾತ್ಮನ ಸೇನೆಗಳ ಮೇಲೆ, ಅದು ಅತ್ಯಂತ ಕೆಳ ಲೆವೆಲ್ನಲ್ಲಿ, ಲೋಕಲ್ ಲೆವೆಲ್ನಲ್ಲಿ. ನಾವು ಈ ಕಾಲದಲ್ಲಿ ಏನು ಹೇಳ್ತೇವೆ, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, MLA ಅಥವಾ MP, ಆನಂತರ ಸ್ಟೇಟ್ ಮಿನಿಸ್ಟ್ರುಗಳು, ಮುಖ್ಯಮಂತ್ರಿ, ಅದಕ್ಕಿಂತ ಮೇಲೆ ಸೆಂಟ್ರಲ್ ಮಿನಿಸ್ಟ್ರುಗಳು, ಪ್ರಧಾನಮಂತ್ರಿ, ಈ ರೀತಿ ಅವನ ಹೈರಾರ್ಕಿ ಅಥವಾ ಶ್ರೇಣೀಕೃತವಾದಂಥ ಅಧಿಕಾರಗಳನ್ನು ನೋಡ್ತೇವೆ. ಈ ಅಧಿಕಾರಗಳ ವಿರುದ್ಧ ನಮಗೆ ಹೋರಾಟವು ಇದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ನಾವು ಮನುಷ್ಯ ಮಾತ್ರದವರ ಸಂಗಡ ಹೋರಾಡುವಂಥವರಲ್ಲ, ಮನುಷ್ಯರ ಸಂಗಡ ನಮಗೆ ಹೋರಾಟವಿಲ್ಲ, ಮನುಷ್ಯರು ನಮ್ಮ ಶತ್ರುಗಳಲ್ಲ. ನಾವು ಹೋರಾಡ್ತಾ ಇದ್ದೇವೆ, ಅದು ಸೈತಾನನ ಸಾಮ್ರಾಜ್ಯಕ್ಕೆ ವಿರೋಧವಾಗಿ ನಾವು ಹೋರಾಡುವಂಥವರಾಗಿದ್ದೇವೆ. ಕಡೆಯದಾಗಿ ಒಂದು ವಾಕ್ಯವನ್ನು ನೋಡುವಾಗ ನೋಡಿ, ಅಲ್ಲಿ ಯೂದ ಪತ್ರಿಕೆ ಬರೆಯುತ್ತಿರುವಂಥ ಸಮಯದಲ್ಲಿ ಆತ ಹೇಳ್ತಿದ್ದಾನೆ, ನಾವು ಹೋರಾಡಬೇಕು. ಯಾವುದಕ್ಕಾಗಿ ಹೋರಾಡಬೇಕು? ಅಲ್ಲಿ 1ನೇ ಅಧ್ಯಾಯದಲ್ಲಿ ಅದರ 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಇಲ್ಲಿ ನಾವು ನೋಡ್ತೇವೆ, ಯೂದ ಹೇಳ್ತಿದ್ದಾನೆ, ನಾನು ರಕ್ಷಣೆ ವಿಷಯದಲ್ಲಿ ಪತ್ರಿಕೆ ಬರೆಯಬೇಕು ಅಂತ ನೆನೆಸಿದ್ದೆ, ಆದರೆ ದೇವರು ನನಗೆ ಈಗ ನೀನು ರಕ್ಷಣೆ ವಿಷಯದಲ್ಲಿ ಬರೆಯದೆ ರಕ್ಷಣೆ ಹೊಂದಿದವರಿಗೆ ನಿಮಗೆ ಸಿಕ್ಕಂಥ ರಕ್ಷಣೆ ಮತ್ತು ನಿಮ್ಮಲ್ಲಿ ದೇವರು ಹುಟ್ಟಿಸಿದಂಥ ನಂಬಿಕೆ, ಆ ನಂಬಿಕೆ ಜೀವಿತ ನಂಬಿಕೆಯನ್ನು ಉಳಿಸಿಕೊಳ್ಳುವುದಕ್ಕೆ ಹೋರಾಡಬೇಕು ಎಂಬುದಾಗಿ ಎಚ್ಚರಿಸಿ ಬರೆಯಬೇಕೆಂದು ಪವಿತ್ರಾತ್ಮ ನನಗೆ ಪ್ರೇರೇಪಣೆ ಕೊಟ್ಟು ನಾನು ಈ ಪತ್ರಿಕೆ ಬರೀತಾ ಇದ್ದೇನೆ ಎಂಬುದಾಗಿ. ಹಾಗಾದರೆ
ರಕ್ಷಣೆಗೆ ಬಂದಂಥವರು ಈಗ ರಕ್ಷಣೆ ಉಳಿಸಿಕೊಳ್ಳುವುದಕ್ಕಾಗಿ, ನಂಬಿಕೆಯಲ್ಲಿ ಉಳಿದುಕೊಳ್ಳುವುದಕ್ಕಾಗಿ, ಒಂದೇ ಸಾರಿ ನಮಗೆ ಒಪ್ಪಿಸಲ್ಪಟ್ಟಂಥ ನಂಬಿಕೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೋರಾಡಬೇಕೆಂದು ಪವಿತ್ರಾತ್ಮ ಹೇಳ್ತಿದ್ದಾನೆ. ಹಾಗಾದರೆ ಇನ್ನೊಂದು ಕೊನೆಯ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೋರಾಟ ನಮಗೆ ಉಂಟು. ನಾವು ಹೋರಾಡುವಂಥವರಾಗಿದ್ದೇವೆ, ಪಾಪದ ಸಂಗಡ ಹೋರಾಡುವವರಾಗಿದ್ದೇವೆ, ನಂಬಿಕೆ ಉಳಿಸಿಕೊಳ್ಳುವುದಕ್ಕಾಗಿ ಹೋರಾಡುವವರಾಗಿದ್ದೇವೆ. ನಾವು ಹೋರಾಟ ಮಾಡಬೇಕು. ಹೌದು, ಹೋರಾಟ ನಮಗೆ ಸೈತಾನ್ ರಾಜ್ಯದೊಂದಿಗೆ ಉಂಟು. ಆದರೆ ವಿಷಯ, ನಾವು ಹೋರಾಡಿದರೆ ನಮಗೆ ಸೋಲು ಬರುತ್ತಾ ಎಂಬುದಾಗಿ ಇಲ್ಲ ಪ್ರಿಯರೇ. ನಾವು ಹೋರಾಡುವುದಾದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಮ್ಮನ್ನು ಪ್ರೀತಿಸಿದ ಆತನ ಮೂಲಕ ಇವೆಲ್ಲವುಗಳ ಮೇಲೆ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. ನಾವು ನಮ್ಮನ್ನು ಪ್ರೀತಿಸಿದಂಥ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಸಂಪೂರ್ಣವಾಗಿ ಜಯಶಾಲಿಗಳಾಗ್ತೇವೆ ಎಂಬುದಾಗಿ ರೋಮಪತ್ರಿಕೆ 8ನೇ ಅಧ್ಯಾಯ 37ನೇ ವಾಕ್ಯ ಹೇಳ್ತದೆ. ಹಾಗಾದರೆ ನಾವು ಸೋಲುವುದಕ್ಕಾಗಿ ಹೋರಾಡುವರಲ್ಲ. ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಶಿಲುಬೆ ಮೇಲೆ ಸೈತಾನ ಸೋಲಿಸಿಬಿಟ್ಟಿದ್ದಾರೆ, ಅವರು ಜಯಶಾಲಿಗಳಾಗಿದ್ದಾರೆ. ಹಾಗಾದರೆ ಹೋರಾಡುವಂಥ ನಾವು ಖಂಡಿತವಾಗಿ ಜಯಶಾಲಿಗಳಾಗ್ತೇವೆ. ಜಯಶಾಲಿಗಳಾಗುವುದಕ್ಕಾಗಿಯೇ ನಾವು ಹೋರಾಡುವಂಥವರಾಗಿದ್ದೇವೆ. ಯೇಸು ಗೆದ್ದಿದ್ದಾರೆ, ನಾವು ಕೂಡ ಜಯಿಸುವಂಥವರಾಗಿದ್ದೇವೆ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ಈ ದಿನದಲ್ಲಿ ಸ್ವಲ್ಪ ಸಮಯ ನಿನ್ನ ಪಾದಗಳ ಬಳಿಯಲ್ಲಿದ್ದುಕೊಂಡು ನಿನ್ನನ್ನು ಹಾಡುವಂತೆ, ಕೊಂಡಾಡುವಂತೆ, ಸ್ತುತಿಸುವಂತೆ, ಹೌದು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆ ನಮಗೆ ಕೃಪೆ ಮಾಡಿದ್ದಿ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಿ. ನಮಗೆ ಹೋರಾಟ ಉಂಟು, ನಾವು ಹೋರಾಡುವಂಥವರಾಗಿದ್ದೆವು. ಮನುಷ್ಯರ ಸಂಗಡವಲ್ಲ, ಸೈತಾನ ರಾಜ್ಯದೊಂದಿಗೆ, ಅಧಿಕಾರಗಳೊಂದಿಗೆ, ಲೋಕಾಧಿಪತಿಗಳೊಂದಿಗೆ, ದುರಾತ್ಮನ ಸೇನೆಗಳೊಂದಿಗೆ ಹೋರಾಡುವವರಾಗಿದ್ದೇವೆ. ಈ ಹೋರಾಟದಲ್ಲಿ ನೀನು ನಮಗೆ ಜಯ ಕೊಡುವೆ. ಹೌದು ಸ್ವಾಮಿ, ನಾವು ಕರ್ತನೆ ನಮಗೆ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೋರಾಡತಕ್ಕಂಥವರಾಗಿದ್ದೇವೆ. ಪಾಪಕ್ಕೆ ವಿರೋಧವಾಗಿ ಹೋರಾಡತಕ್ಕಂಥವರಾಗಿದ್ದೇವೆ. ಪ್ರಾರ್ಥನೆಯ ಮೂಲಕವಾಗಿ ಹೌದು ಹೋರಾಡತಕ್ಕಂಥವರಾಗಿದ್ದೇವೆ. ನಂಬಿಕೆಯ ಜೀವಿತದ ಮೂಲಕವಾಗಿ, ಪರಿಶುದ್ಧ ಜೀವಿತದ ಮೂಲಕ ಹೋರಾಡತಕ್ಕಂಥವರಾಗಿದ್ದೇವೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಕೇಳಿದ್ದೇವೆ. ಹೋರಾಡುವಂಥ ಎಲ್ಲರಿಗೆ ನೀನು ಜಯ ಕೊಡುವಂಥ ದೇವರಾಗಿದ್ದಿ, ಪರಿಪೂರ್ಣ ಜಯ ಕೊಡುವಂಥ ದೇವರಾಗಿದ್ದಿ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಎಲ್ಲರನ್ನ ನೀನು ಜಯಶಾಲಿಗಳಾಗಿ ನಡೆಸು. ಯಾರೂ ಕೂಡ ಸೋತು ಹೋಗದೆ, ಬಿದ್ದು ಹೋಗದೆ, ನಂಬಿಕೆಯಲ್ಲಿ ಸ್ಥಿರವಾಗಿ ದೃಢವಾಗಿ ನಿಂತುಕೊಳ್ಳುವುದಕ್ಕೆ ಒಬ್ಬೊಬ್ಬರಿಗೆ ನೀನು ಸಹಾಯ ಮಾಡು. ಎಲ್ಲ ರೀತಿಯ ರೋಗಗಳಿಂದ, ಎಲ್ಲ ರೀತಿಯ ಸಾಲ ಕಷ್ಟಗಳಿಂದ, ಎಲ್ಲ ರೀತಿಯ ಶೋಧನೆಗಳಿಂದ ನಿನ್ನ ಮಕ್ಕಳನ್ನು ಬಿಡಿಸಿ ಕಾಪಾಡು. ಸೇರಿ ಬಂದಿರುವ ಎಲ್ಲರನ್ನು ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನು ಆಶೀರ್ವಾದ ಮಾಡು ಸ್ವಾಮಿ. ಲೋಕದಾದ್ಯಂತಿರುವ ಎಲ್ಲ ದೇವಜನರನ್ನು, ಎಲ್ಲ ದೇವಾರಾಧನಾ ಕೂಟಗಳನ್ನು ನಿನ್ನ ಆಶೀರ್ವಾದ ಮಾಡು. ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಕೊಂಡಾಡಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಆರಾಧನೆ ಸ್ವೀಕಾರ ಮಾಡಿದ್ದಿ ಸ್ತೋತ್ರ. ಈ ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ. ಆಮೇನ್, ಆಮೇನ್. ನಮ್ಮಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಪ್ರತಿಯೊಬ್ಬರೊಂದಿಗೆ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.